ತೇಜಸ್ವಿ ಎಂಬ ವಿಸ್ಮಯ ಈ ಸಾಕ್ಷಿಚಿತ್ರ. ಇದನ್ನು 2020ರಲ್ಲಿ ನಾವು ಇದನ್ನ ಶುರು ಮಾಡಿದ್ದು. ಸೊ ಸಾಕ್ಷಿಚಿತ್ರ ಈಗ ತೇಜಸ್ವಿ ಅವರ ಪರ್ಸನಾಲಿಟಿ ಅಂತ ನೋಡಿದಾಗ ಅವರು ಒಂದೇ ಜೀವಮಾನದಲ್ಲಿ ಒಂದು ಹಲವು ಬದುಕುಗಳನ್ನ ಬದುಕಿದವರು. ಸೊ ಅವರು ಲೇಖಕರು, ಸಾಹಿತಿಗಳು, ಛಾಯಾಚಿತ್ರಗಾರರು, ಆಮೇಲೆ ಕಲಾವಿದರು, ಪೇಂಟಿಂಗ್ ಮಾಡಿದ್ದಾರೆ. ಜೊತೆಗೆ ಅವರು ಅವ್ರದ್ದು ಬೇರೆ ವಿಜ್ಞಾನದ ಕಡೆನೂ ಅವರು ಒಂಥರ ವಿಜ್ಞಾನಿ ಅಂತಲೇ ಹೇಳ್ಬೋದು. ಆಮೇಲೆ ಚಳವಳಿಗಾರ ಕೂಡ ಅವರು. ಸೊ ಹಾಗಾಗಿ ಅವ್ರದ್ದು ತುಂಬ ಅಂದರೆ ತುಂಬ ಫೆಸೆಟ್ಸ್ಗಳಂತಾರೆ, ಮಲ್ಟಿ ಫೆಸೆಟೆಡ್ ಪರ್ಸನಾಲಿಟಿ ಅಂತಾರೆ. ಸೊ ಆ ಉದ್ದೇಶದಿಂದ ಈ ವ್ಯಕ್ತಿತ್ವ ತುಂಬ ವಿಶಿಷ್ಟವಾದ್ದು. ಸೊ ಆದ್ದರಿಂದ ಇದನ್ನು ನಾವು ಸಾಧಾರಣವಾಗಿ ಬೇರೆ ಸಾಕ್ಷ್ಯಚಿತ್ರಗಳು ಮತ್ತು ವ್ಯಕ್ತಿ ಚಿತ್ರಣಗಳು ಮಾಡ್ತೀವಲ್ಲ, ಅದಕ್ಕಿಂತ ನಾವು ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂತ ಇದನ್ನು ನಾವು ಬೃಹತ್ ಸಾಕ್ಷ್ಯಚಿತ್ರ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅದನ್ನು ಮಾಡಿದ್ದು. ಸೊ ಇದು ಸುಮಾರು 6 ಸಂಚಿಕೆಗಳಿದೆ. ಸೊ ಇದರಲ್ಲಿ ಏನಿದೆ ಅಂತಂದರೆ, ಇದರಲ್ಲಿ ಬೇಸಿಕಲಿ ಅವರ ಜೀವನ, ಅವರ ಲೈಫ್ ಆ್ಯಂಡ್ ವರ್ಕ್ಸ್, ಅವರ ಅವರ ವಿಚಾರಧಾರೆಗಳು, ಅವರ ಕೆಲಸಗಳು, ಅವ್ರು ಹುಟ್ಟು ಬಂದ ರೀತಿ, ಅವ್ರು ಹುಟ್ಟು ಬೆಳೆದಿದ್ದ ರೀತಿ, ಪೂರ ಅವ್ರ ಲೈಫ್ ಆ್ಯಂಡ್ ವರ್ಕ್ಸ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಈ ಸಾಕ್ಷ್ಯಚಿತ್ರದಲ್ಲಿ ನನಗೆ ಹೆಚ್ಚು ಕಮ್ಮಿ 30ಕ್ಕಿಂತ ಜಾಸ್ತಿ ಅವರ ಗಣ್ಯ ವ್ಯಕ್ತಿಗಳು, ಒಡನಾಡಿಗಳು, ಮತ್ತು ಅವರ ಕುಟುಂಬ ವರ್ಗದವರು, ಅವರೆಲ್ಲ ಅವ್ರ ಜೊತೆಗೆ ಇದ್ದಂಥ ಬಾಂಧವ್ಯ, ಅವ್ರ ಜೊತೆಗೆ ಆದಂಥ ಅನುಭವಗಳು, ಆಮೇಲೆ ನೆನಪುಗಳನ್ನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅದನ್ನ ನೆರೇಟಿವ್ ಥರ ಅವರ ಹುಟ್ಟಿನಿಂದ ಅವರ ಕುವೆಂಪು ಅವರ ಸಂಕಲ್ಪದಿಂದ ಅವರು ಹುಟ್ಟಿ ಬಂದಿದ್ದು, ಅಲ್ಲಿಂದ ಅವರ ಕೊನೆ, ಅವರ ವರ್ಕ್ಸು, ಆಮೇಲೆ ಅವರ ಪರ್ಸನಾಲಿಟಿ, ಇದನ್ನೆಲ್ಲ ಆ ಸಾಕ್ಷ್ಯಚಿತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. KP ಪುನೀತನ್ ತೇಜಸ್ವಿ ಅವರ ಸಮಗ್ರ ಕೃತಿಗಳ ಎಡಿಟರ್ ಆಗಿ ಮಾತಾಡ್ತಾ ಇದ್ದೀನಿ. ಎಂ ಮುನಿಸ್ವಾಮಿ ಪ್ರಕಾಶನದವರು ಇದನ್ನು ಪ್ರಕಟ ಮಾಡಿದ್ದಾರೆ. ಈ ಪುಸ್ತಕಗಳನ್ನು ಯುವ ಪೀಳಿಗೆಗೆ ಸಮಗ್ರವಾಗಿ ತಲುಪಿಸಬೇಕನ್ನುವಂಥದ್ದು ಅವರ ಉದ್ದೇಶ. ಸಂಕಲಿತ ಮಾಡಿದಂಥ ನನ್ನ ಉದ್ದೇಶವೂ ಕೂಡ ಅದೇನೆ. ಮುಂದಿನ ಪೀಳಿಗೆಯ ಕೈಗೆ ತೇಜಸ್ವಿ ಅಂತವರ ದೊಡ್ಡ ಸಾಹಿತ್ಯ ಸಂಪುಟಗಳು ಕೊಡಬೇಕನ್ನುವಂಥದ್ದು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಮನೆಗಳಲ್ಲಿ ಈ ಪುಸ್ತಕಗಳು ತಲುಪಿಸಬೇಕನ್ನುವಂಥದ್ದು ಈ ಪ್ರಕಟಣೆಯ ಉದ್ದೇಶ. ಹಾಗೆ ಈ ಹಬ್ಬದ ವಾತಾವರಣವನ್ನು ಕ್ರಿಯೇಟ್ ಮಾಡುವುದರ ಮೂಲಕ ಅನೇಕರನ್ನು ನಮ್ಮ ಒಳಗೆ ಅಥವಾ ಒಂದು ರೀತಿಯಲ್ಲಿ ಒಂದು ಸ್ನೇಹಕೂಟವಾಗಿ ಕೂಡ ಇದು ಮಾರ್ಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ 2 ದಿವಸಗಳ ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಭಾಗವಾಗಿ ಒಂದು ಸಾಕ್ಷ್ಯಚಿತ್ರ ನಿರ್ಮಾಣ ಆಗಿರುವುದನ್ನು ತೋರಿಸ್ತಾ ಇದ್ದೇವೆ. ಅವರು ತೇಜಸ್ವಿಯವರ ಬರೆದಂಥ ಅನನ್ಯನೆನಪು ಕೃತಿಯನ್ನು ನಾಟಕವಾಗಿ ಮಾಡಿರುವಂಥದ್ದು ಕೂಡ ಇಲ್ಲಿ ಪ್ರದರ್ಶನ ಆಗುತ್ತೆ. ಹಾಗೆ ಅವರ ಪುಸ್ತಕಗಳ ಬಿಡಿ ಪುಸ್ತಕಗಳ ಮಾರಾಟವೂ ಇದೆ. ಅವರ ಪಕ್ಷಿಪ್ರಿಯರಾದ್ದರಿಂದ ಪಕ್ಷಿಗಳನ್ನು ಕುರಿತಂಥ ಒಂದು ಸಾಕ್ಷ್ಯಚಿತ್ರ ಒಂದು ಅಂಚೆ ಚೀಟಿ ಪ್ರದರ್ಶನವೂ ಕೂಡ ಅಲ್ಲಿ ನಾವು ಮಾಡಿದ್ದೇವೆ. ಅವರೇ ತೆಗೆದಂಥ ಕೆಲವು ಬರ್ಡ್ಸ್ ಫೋಟೋಗ್ರಫಿಯನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತೇವೆ. ಅವತ್ತು ಪ್ರಜ್ಞಾಪೂರ್ವ ಬೆಲೆಗೆ ಎಲ್ಲರೂ ಕೂಡ ಪುಸ್ತಕಗಳು ದೊರೆಯುವ ಹಾಗೆ ಸರ್ ಏನು ನಡೆಯೋದು ಕಾರ್ಯಕ್ರಮ ಎಲ್ಲ ಈ ತಿಂಗಳು ಭಾನುವಾರ ಮತ್ತು ಸೋಮವಾರದಂದು ಈ ಕಾರ್ಯಕ್ರಮ 28-29 ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪುಸ್ತಕಗಳನ್ನು ಲೋಕಕ್ಕೆ ಲೋಕಾರ್ಪಣೆ ಮಾಡ್ತಾರೆ. ಆಗಬೇಕು ಅಂತ ಟೌನ್ ಅಲ್ಲಿ ಹೇಳ್ಬೇಕು ಎಲ್ಲಿ ಬರೋದು ಈ ಕಾರ್ಯಕ್ರಮ ತೇಜಸ್ವಿಯವರ ಸಮಗ್ರ ಕೃತಿ ಜಗತ್ತು ಕುರಿತ 14 ಸಂಪುಟಗಳು ಈಗ ಶಿವಾರೆಡ್ಡಿಯವರ ಸಂಪಾದಕತ್ವದಲ್ಲಿ ಹೊರಬಂದಿವೆ. ನರೇಂದ್ರ ಅವರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಈ ಕೃತಿಗಳನ್ನು 29ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಬಿಡುಗಡೆ ಮಾಡ್ತಾ ಇದ್ದಾರೆ. 2 ದಿವಸಗಳ ವಿಚಾರ ಸಂಕಿರಣ ನಡೆಯುತ್ತೆ. 28 ಮತ್ತು 29ನೇ ತಾರೀಕು 2 ದಿನಗಳ ವಿಚಾರ ಸಂಕಿರಣ ಇದೆ. ಈ 2 ದಿನಗಳ ವಿಚಾರ ಸಂಕಿರಣದಲ್ಲಿ ತೇಜಸ್ವಿಯವರ ಸಂಪೂರ್ಣವನ್ನು ಪರಿಚಯ ಮಾಡಿಕೊಳ್ಳುವಂತಹ ಇದು ವಿಚಾರ ಸಂಕಿರಣ 2 ದಿವಸ. ಅದರಲ್ಲಿ ನಾಡಿನ ಪ್ರಮುಖ ಸಾಹಿತಿಗಳು, ಕಲಾವಿದರು ಮತ್ತು ಅಫ್ಸರ್ಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಪುಸ್ತಕ ಮಾರಾಟ ಅವತ್ತು ದಿವಸ 7,500 ರೂಪಾಯಿಗೆ 14 ಸಂಪುಟಗಳನ್ನು ಮಾರ್ತಾ ಇದ್ದಾರೆ. ಅದರ ಮುಖಬೆಲೆ 10,000 ರೂಪಾಯಿ, ವಿದ್ಯಾರ್ಥಿಗಳಿಗೆ 7,000 ರೂಪಾಯಿ. ಇದು 28 ಮತ್ತು 29ನೇ ತಾರೀಕು 2 ದಿವಸ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವಂತಹ ತೇಜಸ್ವಿ ಹಬ್ಬ.
ಈ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ.